ಗುಂಪಾಗಿ ಒಂದು ಕಡೆ ಸೇರಿಕೊಂಡು SIRಗೆ ಸಂಬಂಧಪಟ್ಟಂಥ ಎನ್ಯುಮರೇಷನ್ ಫಾರ್ಮ್ ತುಂಬುವುದು ಅಪರಾಧ ಆಗಿದ್ದು ಹೇಗೆ? ತನಗೆ ಪರಿಚಯ ಇರುವಂಥ 50 ಮತದಾರರನ್ನ ಒಂದು ಕಡೆ ಕರ್ಕೊಂಬಂದು ಕೂರಿಸ್ಕೊಂಡು ಕೆಲಸ ಮಾಡಬಾರ್ದು ಅಂತ ಏನಾದರೂ ರೂಲ್ ಇದೆಯಾ? SIR ಅಂದರೆ ಇವ್ರಿಗೆ ಅರ್ಥ ಆಗಿಲ್ವಾ ಅಥವಾ ಜನ ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದೇ ಇವರ ಸಮಸ್ಯೆನಾ? ಈ ದೇಶದ ನಾಗರಿಕರನ್ನ ಬಾಂಗ್ಲಾದೇಶಿಯರು ಅನ್ನೋದಕ್ಕೆ ನಿಮ್ಗೇನು ಅನ್ಸಲ್ವಾ? ಈ ಪ್ರಶ್ನೆಯನ್ನು ಅವ್ರಿಗೆ ನಾವು ಕೇಳಬೇಕು. ಜನ ತಮ್ಮ ಓಟಿನ ಹಕ್ಕು ಕಿತ್ತು ಹೋಗದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಯಾಕೆ BJPಗೆ ಆತಂಕ? ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಭಾಳ ವಿಶೇಷವಾದಂಥ ಘಟನೆ ನಡೀತು. ಕೇಂದ್ರದ 3 ಜನ ಮಂತ್ರಿಗಳು HD ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು, ಇವರು 3 ಜನ ಎಲೆಕ್ಷನ್ ಕಮಿಷನ್ ಆಫೀಸ್ ಮುಂದೆ ನಿಂತು ಬುಸುಗುಡುತ್ತಾ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೆ ಮುಂಚೆ ನಡೆದಿದ್ದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಆದರೆ ಈ ಬುಸುಗುಟ್ಟಿದ್ದು ಮತ್ತು ಅದು ಎರಡು ಒಂದೇ ವಿಚಾರಕ್ಕೆ. ಅದು ರಾಮನಗರದಲ್ಲಿ ಗುಂಪಾಗಿ ಭಾಳ ಸಂಖ್ಯೆಯಲ್ಲಿ ಜನ ಸೇರಿಕೊಂಡು ಕಾಂಗ್ರೆಸ್ನ ಚಿತಾವಣೆ ಮೇರೆಗೆ ಅಥವಾ ಶಾಮೀಲುದಾರಿಕೆಯಿಂದ ಸೇರಿ ಬಾಂಗ್ಲಾದೇಶದವರು 10,000 ಜನ ಸೇರಿ SIRನ ವಿಫಲಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಿದ್ದು ಮನೆಗೆ ಹೋಗಬೇಕಾಗಿದ್ದಂಥ BLOಗಳು ಅದು ಹೇಗೆ ಒಂದು ಕಡೆ ಸೇರಿಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ BLAಗಳು ಆ ಸ್ಥಳದಲ್ಲಿ ಹಾಜರಿದ್ದು ಅವರು ಜನರನ್ನು ಗುಂಪುಗೂಡಿಸಿ ಎನ್ಯುಮರೇಷನ್ ಫಾರ್ಮ್ ತುಂಬೋದನ್ನು ಮಾಡ್ತಾ ಇರೋದು ಹೇಗೆ? ಇದು ಒಂದೇ ಅವ್ರ ಹತ್ರ ಇದ್ದಂಥ ಎವಿಡೆನ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು TV ಚಾನಲ್ಗಳಲ್ಲಿ ಈಗೋ ಇಲ್ಲಿ ಕುಮಾರಸ್ವಾಮಿಯವರು ತೋರಿಸಿದ ವಿಡಿಯೋ ಪುರಾವೆ ಅಂತ ಕೆಲವರು ಹೇಳಿದ್ರು. ಏನು ಪುರಾವೆ? ಅಲ್ಲಿ ಒಂದಷ್ಟು ಜನ ಎಲ್ಲ ಗುಂಪುಗೂಡ್ಕೊಂಡಿದ್ದಾರೆ ಮತ್ತು ಅಲ್ಲಿ ಕೆಲವರು ಬರಿತಾ ಇದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಅಲ್ಲಿದೆ, ಕೆಲವ್ರ ಹತ್ರ ವೋಟರ್ ಲಿಸ್ಟ್ ಇದೆ. ಅವರೆಲ್ಲ ಸೇರಿಕೊಂಡು ಅಲ್ಲಿ ಏನೋ ಒಂದು ಬರಿತಾರೆ. ಗುಂಪಿದೆ ಅಲ್ಲಿ 50 ಜನರದ್ದು, ಆ ಚಿತ್ರದಲ್ಲಿ ಕಾಣುವಂಥದ್ದು 50 ಜನರದ್ದು ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಜನರದ್ದು ಒಂದು ಗುಂಪು ಇರ್ಬೋದು. ಈಗ ಗುಂಪಾಗಿ ಒಂದು ಕಡೆ ಸೇರಿಕೊಂಡು SIRಗೆ ಸಂಬಂಧಪಟ್ಟಂಥ ಎನ್ಯುಮರೇಷನ್ ಫಾರ್ಮ್ ತುಂಬುವುದು ಅಪರಾಧ ಆಗಿದ್ದು ಹೇಗೆ? ಯಾಕೆ ಅಂತಂದರೆ, ಎಲೆಕ್ಷನ್ ಕಮಿಷನ್ನ ಮಾರ್ಗಸೂಚಿಯ ಪ್ರಕಾರ BLAಗಳು ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳು, ಇದರಲ್ಲಿ ತಾವು ಗಮನಿಸಿ, BLOಗಳು ಅಲ್ಲ, BLOಗಳು ಅಧಿಕೃತವಾಗಿ ಕೆಲಸ ಮಾಡ್ತಾರೆ ಮಾತ್ರ ಅಲ್ಲ, BLAಗಳು ಕೂಡ ಮಾನ್ಯತೆ ಪಡೆದ ರಾಜಕೀಯ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳು ಪ್ರತಿದಿನ 50 ಮತದಾರರ ಎನ್ಯುಮರೇಷನ್ ಫಾರಮ್ಗಳನ್ನು ತುಂಬಿಸಿ ತಾವೇ ಅದನ್ನು ಸಂಗ್ರಹಿಸಿ BLOಗಳಿಗೆ ಕೊಡಬಹುದು. ಅದರ ಜೊತೆಗೆ 10 ಫಾರಮ್ ನಂಬರ್ 7 ಕೂಡ ಪ್ರತಿದಿನ ಕೊಡ್ಬೋದು. ಇವೆರಡೂ ಕೂಡ 50 ಎನ್ಯುಮರೇಷನ್ ಫಾರ್ಮು, 10 ಫಾರಮ್ 7 ಕೊಡ್ಬೋದು ಅಂತ ಚುನಾವಣಾ ಆಯೋಗದ ಅದರ ಮಾರ್ಗಸೂಚಿ ಹೇಳುತ್ತೆ. ಹಾಗಿದ್ದ ಮೇಲೆ ಗುಂಪಾಗಿ ಮಾಡಬಾರ್ದು ಅಂದರೆ ಹೇಗೆ? ತನಗೆ ಪರಿಚಯ ಇರುವಂಥ 50 ಮತದಾರರನ್ನ ಒಂದು ಕಡೆ ಕರ್ಕೊಂಬಂದು ಕೂರಿಸ್ಕೊಂಡು ಕೆಲಸ ಮಾಡಬಾರ್ದು ಅಂತ ಏನಾದರೂ ರೂಲ್ ಇದೆಯಾ? ಆ 50 ಜನರನ್ನ ಕರೆದಾಗ ಅವರು ಇನ್ನಷ್ಟು ಮತದಾರರನ್ನ ಕರ್ಕೊಂಬಂದ್ರೆ ಅವ್ರನ್ನ ಇಲ್ಲ ಇದೇ 50 ಜನ ನೀವೆಲ್ಲ ಇವತ್ತು ಇರಲೇಬಾರ್ದು ಅಂತೇಳಿ ಹೊರಗೆ ನಿಲ್ಲಿಸೋದಕ್ಕೆ ಏನಾದ್ರು ಸೆಕ್ಯೂರಿಟಿಯನ್ನು ನಿಲ್ಲಿಸ್ಕೊಳ್ಬೇಕಾ? ಈ 50 ಜನರ ಜೊತೆಗೆ ಅವರವರ ಮನೆಯವರು ಕೂಡ ಬಂದರೆ ಸಮಸ್ಯೆ ಏನು? ಮತ್ತು ಮನೆಯವ್ರು ಬರಬಾರ್ದು ಅಂತ ಹೇಳೋಕ್ಕಾಗತ್ತಾ? ಯಾಕೆ ಅಂತಂದರೆ ಎಲ್ಲರಿಗೂ ಆತಂಕ ಇದೆ. ಮನೆಯವ್ರು ಯಾರೋ ಒಬ್ಬರು ಬರ್ತಾರೆ, ಅವ್ರಿಗೆ 2002ರಲ್ಲಿ ನೀವು ಎಲ್ಲಿದ್ರಿ ಅಂತ ಹೇಳಕ್ಕೆ ಗೊತ್ತಾಗದೆ ಹೋಗ್ಬೋದು. ಹಾಗಾಗಿ ಅವರು ಕೂಡ ಅಲ್ಲಿ ಬಂದರೆ ಮತ್ತು ಎಲ್ಲರೂ ಸೇರಿ ಗುಂಪುಗೂಡಿದ್ರೆ ನಿಮಗೆ ಯಾಕೆ ಭಯ ಅನ್ನೋದು ಪ್ರಶ್ನೆ. ಇದಕ್ಕಿಂತ ಮುಖ್ಯವಾದಂಥ ಇನ್ನೊಂದು ವಿಚಾರ ಇದೆ. ಅದೇನೆಂದರೆ, ಎಷ್ಟೇ ಜನ ಎಲ್ಲೇ ಸೇರಿದ್ರು 2025ರ ಮತದಾರರ ಪಟ್ಟಿಯಲ್ಲಿ ಇರುವವರಿಗೆ ಮಾತ್ರ ಎನ್ಯುಮರೇಷನ್ ಫಾರಂ ಬರುತ್ತೆ.
ಅವರದ್ದೇ ಹೆಸರು ಅಥವಾ ಅವರ ತಂದೆ ತಾಯಿಯ ಹೆಸರು 2002ರ ಪಟ್ಟಿಯಲ್ಲೂ ಇರಬೇಕು ಮತ್ತು ಅದೇ ರೀತಿ ಇರಬೇಕು, ಹೌದಾ ಅಲ್ವಾ? ಹೀಗಿದ್ದ ಮೇಲೆ ಅವರೆಲ್ಲ ಗುಂಪುಗೂಡ್ಕೊಂಡು ಒಂದು ಕಡೆಗೆ ಸೇರಿಬಿಟ್ರೆ ಅವ್ರ ಹೆಸರು ಇದ್ದಕ್ಕಿದ್ದಾಗೆ 2025ರ ಮತದಾರರ ಪಟ್ಟಿಲಿ ಸೇರ್ಕೊಂಡ್ಬಿಡುತ್ತೆ ಏನಾದರೂ? ಇದುವರೆಗೆ ಬರದೇ ಇರತಕ್ಕಂಥ ಎನ್ಯುಮರೇಷನ್ ಫಾರ್ಮು ಅದು ಇವರೆಲ್ಲ ಗುಂಪುಗೂಡಿದ್ರು ಅನ್ನೋ ಕಾರಣಕ್ಕಾಗಿ ಜನ್ರೇಟ್ ಆಗುತ್ತಾ? ಇನ್ನೂ ಜಾಸ್ತಿ ಜನ ಸೇರಿಬಿಟ್ರೆ ಅವ್ರ ಹೆಸರುಗಳು ಹಾಗೇ ಹೋಗಿ 2002ರ ಪಟ್ಟಿಲಿ ಏನಾದ್ರು ಸೇರ್ಕೊಂಡ್ಬಿಡುತ್ತಾ? ಈ ಗುಂಪುಗೂಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಏನು ಸಮಸ್ಯೆ? ಅವರು ಮಸೀದಿನಲ್ಲೇ ಸೇರಲಿ, ದೇವಸ್ಥಾನದಲ್ಲಿ ಸೇರಲಿ, ಚರ್ಚು ಗುರುದ್ವಾರದಲ್ಲಿ ಸೇರಲಿ, ಅಥವಾ ಯಾವುದಾದ್ರೂ ಅರಳಿಕಟ್ಟೆ ಮೇಲೆ ಸೇರಲಿ, ನಿಮಗೇನು ಸಮಸ್ಯೆ? ಈ ಪ್ರಶ್ನೆಗೆ 3 ಜನ ಕೇಂದ್ರ ಸಚಿವರು ಕೂಡ ಸೇರಿದಂತೆ ಉತ್ತರ ಕೊಡಬೇಕಾ ಇಲ್ವಾ? ಅಷ್ಟು ಮಾತ್ರ ಅಲ್ಲ, ಅವರೊಂದು ಶಾಲೆಯಲ್ಲಿ ಸೇರ್ತಾರೆ. ಈಗ ಮಸೀದಿನಲ್ಲಿ, ದೇವಸ್ಥಾನದಲ್ಲಿ, ಅರಳಿಕಟ್ಟೆಯಲ್ಲಿ, ಬೀದಿನಲ್ಲಿ, ಕಲ್ಯಾಣ ಮಂಟಪದಲ್ಲಿ ಎಲ್ಲಿ ಬೇಕಾದರೂ ಅವ್ರು ಸೇರಲಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ 50 ಜನರನ್ನ BLAಗಳು ಪ್ರತಿದಿನ ಸೇರಿಕೊಂಡು ಅವನ್ನೆಲ್ಲ ಕೂರಿಸ್ಕೊಂಡು ಮಾಡ್ತಾರ, ಬಿಡಿ ಬಿಡಿಯಾಗಿ ಮಾಡ್ತಾರ. ಬಟ್ 50 ಜನರ ಫಾರಮ್ ಕೊಡ್ಬೋದು ಅಂತ ಹೇಳಿದ್ಮೇಲೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಶಾಲೆಯಲ್ಲಿ ಸೇರಿದ್ದನ್ನು ಮಸೀದಿ ಅಂತ ಯಾಕೆ ಬಿಂಬಿಸ್ತೀರಾ? In enumeration which is happening, the forms which have to be distributed, those forms, they are being distributed in madrasa, in masjid, in local leader, Congress local leader residences, and some of the Muslim locality to given to imams, mutawallis, and they are doing it. ಏನಿದ್ರ ಹಿಂದಿನ ಉದ್ದೇಶ? ಮಸೀದಿ ಅಂತ ಹೇಳೋದು, ಇನ್ಯಾವುದನ್ನು ಜಿಹಾದ್ ಅಂತ ಹೇಳೋದು. 4 ಜನ ಎಲ್ಲಾದರೂ ಬುರ್ಕಾ ಹಾಕ್ಕೊಂಡವ್ರು ನಿಂತರೆ, ಟೋಪಿ ಇಟ್ಕೊಂಡವ್ರು ನಿಂತರೆ ಇದ್ದಕ್ಕಿದ್ದಾಗೆ ಅದಕ್ಕೆ ಬೇರೆ ಒಂದು ಕಲರ್ ಕೊಡೋದು, ಮತ್ತೆ 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 ಅದನ್ನೇ ಹೇಳೋದು. ಇದ್ರ ಮೂಲಕ ನೀವು ಏನನ್ನು ಸಾಧಿಸ್ತಾ ಇದ್ದೀರಾ? ಒಂದು ವೇಳೆ ಹಿಂಗೂ ಇಟ್ಕೊಳ್ಳೋಣ, ಎಷ್ಟೇ ಜನ ಎಲ್ಲೇ ಗುಂಪು ಸೇರಿದ್ರು ಮ್ಯಾಪಿಂಗ್ ಆಗದೇ ಇದ್ದರೆ, 2002 ಮತ್ತು 2025 ಮ್ಯಾಪಿಂಗ್ ಆಗದೇ ಇದ್ದರೆ, ಅದರ ನಂತರ ಅವರು ದಾಖಲೆಗಳನ್ನು ಕೊಡದೇ ಇದ್ದರೆ ಅವ್ರ ಹೆಸರು ಏನಾದ್ರು ಅಂತಿಮ ಪಟ್ಟಿಲಿ ಬಂದ್ಬಿಡುತ್ತಾ? ಜನ ಸೇರ್ಬಿಟ್ಟಿದ್ರು ಅನ್ನೋ ಕಾರಣಕ್ಕೆ. ಈ ಥರ ಇರಬೇಕಾದ್ರೆ ಇವರೆಲ್ಲ ಜೊತೆಗೆ ಹೋಗಿ ಎಲೆಕ್ಷನ್ ಕಮಿಷನ್ ಅವ್ರ ಹತ್ರ ಮಾತಾಡ್ತಾರಲ್ಲ, ಏನು ಹೇಳಕ್ಕೆ ಹೋಗ್ತೀಯಾರು? SIR ಅಂದರೆ ಇವ್ರಿಗೆ ಅರ್ಥ ಆಗಿಲ್ವಾ, ಅಥವಾ ಜನ ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದೇ ಇವರ ಸಮಸ್ಯೆನಾ? ಈ ದೇಶದ ನಾಗರಿಕರನ್ನ ಬಾಂಗ್ಲಾದೇಶಿಯರು ಅನ್ನೋದಕ್ಕೆ ನಿಮ್ಗೇನು ಅನಿಸಲ್ವಾ? ಈ ಪ್ರಶ್ನೆಯನ್ನು ಅವ್ರಿಗೆ ನಾವು ಕೇಳಬೇಕು. ಜನ ತಮ್ಮ ಓಟಿನ ಹಕ್ಕು ಕಿತ್ತು ಹೋಗದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಯಾಕೆ BJPಗೆ ಆತಂಕ ಆಗ್ತಾ ಇದೆ? ಯಾಕೆ NDAಗೆ ಆತಂಕ ಆಗ್ತಿದೆ? ಯಾಕೆ ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಅವರ ಪಕ್ಷಗಳಿಗೆ ಯಾಕೆ ಆತಂಕ ಆಗ್ತಿದೆ? ಇದೇನಾ ನಿಮ್ಮ ಆತಂಕ? ಅಂದರೆ ಸೋಲುವ ಭಯದಿಂದ ಈ ದೇಶದೊಳಗಡೆ ಸಮುದಾಯಗಳು ಎಚ್ಚೆತ್ತು 400ಕ್ಕೆ ಪಾರ್ ಅಂತ ಹೇಳ್ತಿದ್ದಂಥ ಸಂದರ್ಭದಲ್ಲಿ 240ಕ್ಕೆ ಬಂದುಬಿಟ್ಟಿದ್ದೀವಿ. ಇನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಗೆಲ್ಲಬೇಕು ಅಂದರೆ ಬಿಹಾರದಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ ಹಾಗೆ ಚುನಾವಣಾ ಅಕ್ರಮ ಮಾತ್ರ ಅಲ್ಲ, ಚುನಾವಣೆ ನಡೆಯುವ ರೀತಿಯನ್ನೇ ತಿರುಚಿ ಬಿಡೋದು ಮಾತ್ರ ಏಕೈಕ ದಾರಿ. ಅದನ್ನು ದೇಶದ ಎಲ್ಲ ಭಾಗದಲ್ಲೂ ಮಾಡಬೇಕು ಅಂತಿದ್ದೀರಾ ಅನ್ನುವಂಥ ಪ್ರಶ್ನೆ ಹೇಳೋದು ಈ ಕಾರಣಕ್ಕಾಗಿ. ಯಾಕಂದರೆ ಚುನಾವಣಾ ಮ್ಯಾನ್ಯುವಲಲ್ಲಿ ಅಥವಾ ಏನು ಚುನಾವಣಾ ಆಯೋಗದ ಮಾರ್ಗಸೂಚಿಗಳಲ್ಲಿ ಇರುವ ರೀತಿಯಲ್ಲೇ ಜನ ಮಾಡಿದ್ರೂ ಕೂಡ ಅದನ್ನೊಂದು ಅಕ್ರಮ ಅಂತ, ಅದಕ್ಕಿಂತ ನೀಚವಾದ ರೀತಿಯಲ್ಲಿ ಈ ದೇಶದ ಜನರನ್ನು ಬಾಂಗ್ಲಾದೇಶಿಯವರು, ಆ ದೇಶದವರು, ಈ ದೇಶದವರು ಅಂತ ಕರೆಯುವಂಥದ್ದೇನಿದೆ, ಇದರ ಹಿಂದೆ ನಿಮಗೊಂದು ಆತಂಕ ಇದೆ. ಆ ಆತಂಕ ಏನು ಅನ್ನೋದನ್ನು ನಾವು ಬಿಡಿಸಿ ಮಾತಾಡಿದ್ರೆ ಒಳ್ಳೆಯದು ಅಂತ ಅನಿಸ್ತದೆ. ಈ ವಿಚಾರಗಳನ್ನು ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪ್ರಶ್ನೆ ಮಾಡದೇ ಇದ್ದರೆ ನಾವು ಸುಮ್ಮನಿರೋದು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಕರ್ನಾಟಕದ ಜನರು ಮುಂದಿಡ್ತಿದ್ದೀವಿ. ಉಳಿದಿದ್ದನ್ನು ಜನ ಪ್ರಶ್ನೆ ಕೇಳಿ, ಪ್ರಶ್ನೆ ಹಾಕ್ಕೊಂಡು ತೀರ್ಮಾನಿಸಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.